ಹಾಯ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಗಂಗಾ. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದು ಅಂದರೆ ಏನು ಊಟ ಮಾಡಿಸೋದು, ಅವ್ರಿಗೆ ಏನು ಇಷ್ಟ, ಯಾಕೆ ತಿನ್ನಲ್ಲ, ಒಂದು ತಲೆನೋವೇ ಆಗೋಗ್ಬಿಟ್ಟಿರುತ್ತೆ. ಸೊ ನಾನು ಹೇಗೆ ಮಾಡ್ತಿದ್ದೆ ಅಂದರೆ, ಒಂದು ವರ್ಷದವರೆಗೂ ಸ್ವಲ್ಪ ರೈಸ್ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ಕೊಡ್ತಿದ್ದಿದ್ದು. ಸೊ ಒಂದು ವರ್ಷ ಆದಮೇಲೆ ನಾನು ಇದೇ ಥರನೇ ಊಟ ಮಾಡಿಸ್ತಿದ್ದಿದ್ದು. ಏಕೆಂದರೆ ಅವರು ಆಮೇಲೆ ಸ್ವಲ್ಪ ಖಾರ ಎಲ್ಲ ತಿನ್ನೋದು ನಾವು ರೂಢಿ ಮಾಡಲೇಬೇಕಾಗುತ್ತೆ. ಸೊ ನಾನು ಇಲ್ಲಿ ತರಕಾರಿ ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ತರಕಾರಿ, ಬೇಳೆ, ಟೊಮೊಟೊ ಮತ್ತು ಈರುಳ್ಳಿನ ಅದಕ್ಕೆ ಹಾಕಿ ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾವು ಸಾಂಬಾರು ಮಾಡೋಕ್ಕೆ ಇಡ್ತೀವಲ್ವ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸಿರೋ ತರಕಾರಿ ಏನಿದೆಯೋ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಪ್ಪನ ಗಟ್ಟಿಯಾಗಿರುತ್ತಲ್ವ, ಡೈರೆಕ್ಟ್ ತುಪ್ಪನ ಗಟ್ಟಿ ಇರೋದನ್ನು ಹಾಕಬಾರ್ದು ಮಕ್ಕಳಿಗೆ. ಸೊ ಅದನ್ನು ಸ್ವಲ್ಪ ನಾನು ಬಿಸಿ ರೈಸ್ ಮೇಲೆ ಇಟ್ಟಿದ್ದೀನಿ. ಇಟ್ಟಿದ್ರೆ ಅದು ಹಾಗೆ ಕರಗುತ್ತೆ ಅಲ್ವಾ, ಸೊ ಜಿನುಗ್ದಾಗ ಹಾಕ್ಕೊತೀನಿ. ನಾನಿಲ್ಲಿ ಸ್ವಲ್ಪ ರೈಸ್ ತೊಗೊತಾ ಇದ್ದೀನಿ. ಒಂದು ವರ್ಷದ ಮಗಳಿಗೆ, ಮನೆ ಮಕ್ಕಳು ಎಷ್ಟು ಊಟ ಮಾಡ್ತಾರೋ ಅಷ್ಟು, ಅವ್ರು ಬೇಡ ಅಂತ ಉಗಿತಾರಲ್ಲ ಆವಾಗ ಅಷ್ಟಕ್ಕೆ ನಿಲ್ಲಿಸ್ಬಿಡಿ. ನಾವು ಒಂದು ಅಂದಾಜಿನ ಮೇಲೆ ನಾನು ಇಷ್ಟು ತೊಗೊತೀನಿ ನನ್ನ ಮಗಳಿಗೆ. ಈ ರೈಸನ್ನ ನಾವು ಸಾಂಬಾರು ಹಾಕಿದ್ರೆ ತುಪ್ಪ ಹಾಕಿದ್ರೆ ಗಟ್ಟಿಗೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟೇ ರೈಸ್ನ ನಾವು ಈ ಥರ ಚೆನ್ನಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆಲ್ರೆಡಿ ನಾವು ಒಂಚೂರು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಚೆನ್ನಾಗಿ ನೋಡಿ, ಕೈಯಲ್ಲಿ ಈ ಥರ ಮುಟ್ಟು ನೋಡಿ ಗೊತ್ತಾಗುತ್ತೆ ಚೆನ್ನಾಗಿ ಮೆತ್ತಗಾಗಿದೆಯಾ ಅಂತ. ಏಕೆಂದರೆ ಆ ಮಕ್ಳಿಗಿನ್ನೂ ಅಗಿಯೋಕ್ಕೆ ಬರಲ್ಲ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಏನು ತರಕಾರಿನ ತೆಗೆದಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಬೇಳೆನೂ ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ. ಅದನ್ನು ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ತರಕಾರಿ ನೀವು ಯಾವುದೇ ತರಕಾರಿ ಬೇಳೆ ಬೇಯಿಸಿದ್ರೂ ಇದೇ ರೀತಿಯೇ ಮಾಡಿ. ಯಾಕೆ ತರಕಾರಿಲಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಗಂಟ್ಲಿಗೆ ಸಿಪ್ಪೆ ಸಿಗಾಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಸೊ ನಾವು ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟ ಆಗುತ್ತೆ, ಅವರಿಗೆ ಟೇಸ್ಟು ಸಿಕ್ಕಂಗಾಗುತ್ತೆ. ಬೇಳೆ ಮತ್ತು ತರಕಾರಿ ಎಲ್ಲದೂ ಅವರು ಬಾಡಿಗೆ ಏನು ವಿಟಮಿನ್ ಸಿಗಬೇಕೋ ಎಲ್ಲ ಸಿಗುತ್ತೆ. ನಾವು ಬರೀ ರೈಸು, ಹಾಲು ಈ ಥರ ಊಟ ಮಾಡಿಸೋದ್ರಿಂದ ಅವ್ರಿಗೆ ಮತ್ತು ಆಮೇಲೆ ಸಾಂಬಾರಲ್ಲೆಲ್ಲ ಊಟ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಅದರ ನೀರನ್ನು ತಗೊಂಡಿದ್ದೀನಿ. ಸಾಂಬಾರು ನೀರೇನಿದೆಯೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇದರಲ್ಲಿ ಏನೂ ಖಾರ ಹಾಕಿಲ್ಲ, ಬರೀ ನಾನೇನು ಬೇಳೆ ಬೇಯಿಸಿರ್ತೀನೋ ಆ ಕಟ್ಟು ಮತ್ತು ಆ ತರಕಾರಿ ಮಾತ್ರ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸಿಪ್ಪೆ ಏನಾದ್ರು ಇದ್ದರೆ ತೆಗೆದುಬಿಡಿ, ಏಕೆಂದರೆ ಟೊಮೊಟೊ ಚೆನ್ನಾಗಿ ಬೆಂದಿರಲ್ಲ, ಅದ್ರ ಸಿಪ್ಪೆ ಹಾಗೇ ಇರುತ್ತೆ, ಆ ಸಿಪ್ಪೆ ಗಂಟ್ಲು ಸಿಗಾಕೊಳ್ಳುತ್ತೆ. ಸೊ ಟೊಮೊಟೊ ಸಿಪ್ಪೆ ಆ ಥರದ್ದೇನೂ ಹಾಕಬೇಡಿ, ಬರೀ ತರಕಾರಿ ಮತ್ತು ಬೇಳೆ ಮಾತ್ರ ಹಾಕ್ಕೊಳ್ಳಿ. ಚೆನ್ನಾಗಿ ಹದವಾಗಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಫುಲ್ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಮತ್ತು ನಾನು ಸಾಂಬಾರು ಏನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಖಾರ ರುಬ್ಬಾಕಿ ಮಾಡಿರ್ತೀವಲ್ವ, ಆ ಸಾಂಬಾರು ತಿಳಿ ನೀರು ಸಾರು ಬರುತ್ತಲ್ಲ ಮೇಲ್ಗಡೆ, ಅದನ್ನು ಮಾತ್ರ ತೊಗೊಳ್ಳಿ. ಅದನ್ನು ಮಾತ್ರ ಸ್ವಲ್ಪ ತೊಗೊಂಡು ಸಾಂಬಾರ್ಗೆ ಹಾಕ್ಕೊಳ್ಳಿ. ಅಂದರೆ ನಮ್ಮ ಪ್ರೀತು ಸ್ವಲ್ಪ ಈಗಲೇ 3 years ಅಲ್ವ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಸಾಂಬಾರು ಸ್ವಲ್ಪ ಕಡಿಮೆನೇ ಖಾರ ಎಲ್ಲ ಮಾಡೋದು. ನೀವು ಸಾಂಬಾರು ಏನಾದ್ರು ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಏನಂದರೆ ಒಂದು 2-3 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. 1 ವರ್ಷದ ಮಗು ಆದರೆ, 2 ವರ್ಷದ ಮಗು ಆದರೆ ಒಂದು 3 ಸ್ಪೂನ್ ಸಾಂಬಾರು ಹಾಕ್ಕೊಳ್ಳಿ. ಒಂದು 3 ವರ್ಷ ಆದರೆ ಮಾಮೂಲಿ ಗೊತ್ತಾಗುತ್ತೆ ಎಷ್ಟು ಖಾರ ಇದೆ ಅಂತ. 1 ಸ್ಪೂನ್ ನೀವು ಟೇಸ್ಟ್ ಮಾಡಿ ನೋಡಿನೇ ತಿನ್ನಿಸ್ಬೋದು, ಏನು ತೊಂದರೆ ಇಲ್ಲ. ಆ ಸಾಂಬಾರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾಕೆಂದರೆ 1 ವರ್ಷದ ಮಗುಗೆ ಇನ್ನೂ ಅಲ್ಲಿ ಬಂದಿರಲ್ಲ ಅಲ್ವಾ, ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಈಗ ನನ್ನ ಮಗಳು 3 ವರ್ಷ ಆಗಿರೋದ್ರಿಂದ ನಾನು ಮಾಮೂಲಿ ಕೈಯಲ್ಲೇ ಸ್ವಲ್ಪ ಇಸುಗ್ಬಿಟ್ಟು ಅದಕ್ಕೆ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಲೋಟದಲ್ಲೆಲ್ಲ ಮಾಡೋಕ್ಕೋಗಲ್ಲ ಇವಾಗ. ಆಲ್ರೆಡಿ ನನ್ನ ಮಗಳಿಗೆ ಅಲ್ಲೆಲ್ಲ ಬಂದಿದೆ, ಚೆನ್ನಾಗಿ ಅಗ್ದು ಎಲ್ಲದನ್ನು ತಿಂತಾಳೆ. 1 ವರ್ಷದ ಮಗುಗೆ ಮಾತ್ರ ಇದೇ ಥರನೇ ಮಾಡಿ ತಿನ್ನಿಸಿ. ಅವಕ್ಕೆ ಎಲ್ಲ ಥರ ಟೇಸ್ಟು, ಎಲ್ಲ ಥರ ಸಾಂಬಾರು ಟೇಸ್ಟು ಇಷ್ಟ ಆಗುತ್ತೆ. ಆವಾಗ ಡೈಲಿ ಬೇರೆ ಬೇರೆ ಸಾಂಬಾರು ಮಾಡಿರ್ತೀರ ಮನೇಲಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ನಮ್ಮ ಪ್ರೀತಿಗೆ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ತಿನ್ನಿಸಿದ್ರೆ, ಈ ಥರ ಮಾಡಿ ತಿನ್ನಿಸಿದ್ರೆ. ಹಿಂಗೆ ಮಾಡೋನು ಡೈಲಿ ಅಂತಲೂ ಹೇಳ್ತಾಳೆ. ಸೊ ನಾನಿವಾಗ ಆಲ್ರೆಡಿ ಅವಳಿಗೆ ಅಲ್ಲಿ ಬಂದಿರೋದ್ರಿಂದ ನಾನು ಆ ಥರ ಮಾಡಲ್ಲ. ಮಾಮೂಲಿ ರೈಸ್ ಏನಿರುತ್ತೆ ಅದನ್ನೇ ಇದು ಮಾಡಿಬಿಟ್ಟು ಕೊಡ್ತೀನಿ. ನೀವು ಇದೇ ರೀತಿಯೇ ಊಟ ಮಾಡಿಸಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ತುಪ್ಪ, ಸಾಂಬಾರು ಹಾಕಿರ್ತೀವಿ, ಬೇಳೆನೂ ಹಾಕಿರ್ತೀವಿ, ತರಕಾರಿನೂ ಹಾಕಿರ್ತೀವಿ. ಹಾಗಾಗಿ ಎಲ್ಲ ಫುಡ್ಡು ನಾವೇನು ಊಟ ಮಾಡ್ತೀವೋ ಅದೇ ಥರನೇ ಅವ್ರಿಗೆ ಇರುತ್ತೆ ಊಟ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.